ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನಿಲ್ಲಿ ಯಾವ ಸೈಜ್ ಕಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಅಂತ. 1.5 ಕಪ್ ಜೋಳದ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ 3/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಮತ್ತೆ 3/4 ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಜೋಳದ ಹಿಟ್ಟಿನ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ಇರಬೇಕು, ಗೋಧಿ ಹಿಟ್ಟಿನ ಅಕ್ಕಿ ಹಿಟ್ಟು ಮತ್ತೆ ಕಡಲೆಬೇಳೆ ಹಿಟ್ಟು ಸ್ವಲ್ಪ ಕಡಿಮೆ ಇರಬೇಕು. ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಳ್ತಾ ಇದ್ದೀನಿ. ಮತ್ತೆ ಒಂದು ಟೊಮ್ಯಾಟೋನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಳ್ತಾ ಇದ್ದೀನಿ. ನಂತರ ಹಸಿ ಮೆಣಸಿನ್ಕಾಯಿನ ರುಬ್ಕೊಂಡ್ಬಿಟ್ಟು ಅದ್ರ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ ಖಾರ ಏನಿರುತ್ತೆ ಅದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಕಟ್ ಆಗೋಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಹಾಗೆ 1 ಬೌಲ್ನಾಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಇವು ಇಷ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅಜ್ವೈನ್, ಓಂ ಕಾಳು ಅಂತ ಏನು ಹೇಳ್ತೀವಿ, ಅದನ್ನು ಈ ರೀತಿ ಚೆನ್ನಾಗಿ ತಿಕ್ಬಿಟ್ಟು ಹಾಕೊಳ್ಬೇಕು. ಅದರಿಂದ ಒಳ್ಳೆ ಘಮ ಬರುತ್ತೆ. ಹಾಗೆ ಹಾಕೊಂಡ್ರೆ ಅದು ಫ್ಲೇವರ್ ಗೊತ್ತೇ ಆಗೋದಿಲ್ಲ. ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಬೇಕಂದ್ರೆ ಸೇರಿಸ್ಕೋಬಹುದು, ಅದು ಆಪ್ಷನಲ್, ಸೇರಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ನಾನು ಅರಿಶಿನ ಇರಲಿ ಒಳ್ಳೇದು ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿರೋದು. ಹಾಗೆ ಇದನ್ನೆಲ್ಲವನ್ನ ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ. ಅದು ಈರುಳ್ಳಿ ಮತ್ತು ಟೊಮೆಟೊ ಪೂರ್ತಿ ನೀರು ಬಿಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಒತ್ತಿ ಒತ್ತಿ ಕಲ್ಸ್ಕೋಬೇಕು. ಅಂದರೆ ನಿಮಗೆ ಆಮೇಲೆ ಎಷ್ಟು ನೀರು ಹಾಕೋಬಹುದು ಅಂತ ಒಂದು ಅಂದಾಜು ಸಿಗುತ್ತೆ. ನೀವು ಮೊದಲಿಗೆ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡ್ಬಿಟ್ರೆ ಆಮೇಲೆ ಈರುಳ್ಳಿ ಟೊಮೆಟೊ ನೀರು ಬಿಟ್ಕೊಳ್ಳುತ್ತಲ್ವ, ಅವಾಗ ನಿಮಗೆ ತೀರಾ ಅಳ್ಳಕ್ಕೆ ಆಗುತ್ತೆ ಹಿಟ್ಟು. ಹಂಗಾಗಿ ಫಸ್ಟಿಗೆ ಎಲ್ಲ ಒತ್ತಿ ಕಲ್ಸ್ಕೊಂಡ್ಬಿಟ್ಟು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಹಿಟ್ಟು. ನೀವಿಲ್ಲಿ ತೀರಾ ಗಟ್ಟಿನೂ ಅಲ್ಲ, ತೀರಾ ಮೆತ್ತಗೂ ಅಲ್ಲ, ಆ ರೀತಿ ನಾದ್ಕೊಳ್ಬೇಕಾಗತ್ತೆ. ತೀರಾ ಮೆತ್ತಗೆ ನಾದ್ಬಿಟ್ರೆ ಏನಾಗುತ್ತೆ, ಅದು ಮತ್ತಷ್ಟು ಅರಳ್ಕೊಂಡ್ಬಿಡುತ್ತೆ ಹಿಟ್ಟು. ಅದು ಅರಳ್ತು ಅಂತಂದ್ರೆ ಮತ್ತಷ್ಟು ಮೆತ್ತಗಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ. ನಂತರ ಅದು ಬರ್ತಾ ಬರ್ತಾ ಹಿಟ್ಟು ನೀವು ಇಟ್ಟಂಗೆಲ್ಲ ಮೆತ್ತಗಾಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ ನಾವು ಯಾವ ರೀತಿ ಅದನ್ನು ನಾದ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಅಲ್ಲ, ತೀರಾ ಸಾಫ್ಟು ಅಲ್ಲ. ಈ ರೀತಿ ನಾದ್ಕೊಬಿಟ್ಟು ಮೇಲೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ನಾನಿಲ್ಲಿ ನೆನೆಲಿಕ್ಕೆ ಬಿಟ್ಬಿಡ್ತೀನಿ. ಆವಾಗೆ ಮಾಡ್ಕೊಳ್ಬೋದು, ಬಟ್ ಅರ್ಧ ಗಂಟೆ ನೆನೆಸೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ತಾಲಿಪಟ್ಟು ಬರುತ್ತೆ. ಆವಾಗಲೇ ಮಾಡಿದರೆ ಸ್ವಲ್ಪ ಬಿರುಸಾಗ್ಬೋದೇನೋ. ಹಾಗಾಗಿ ನಾನು ಎಣ್ಣೆ ಹಚ್ಬಿಟ್ಟು 1-2 ಸಾರಿ ಮತ್ತೆ ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೋಡಿ ನಾದ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಬಿಡಿ. ಅರ್ಧ ಗಂಟೆಯಿಂದ 1 ಗಂಟೆ ಕೂಡ ಬಿಟ್ಟರು ಕೂಡ ಏನು ತೊಂದರೆ ಇಲ್ಲ. ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು, ತುಂಬಾ ಸಾಫ್ಟಾಗಿಯೇ ಬರುತ್ತೆ. ನೋಡ್ತಿರ್ಬೋದು ನೀವಿಲ್ಲಿ. ನಾ 1 ಗಂಟೆ ಆದ ನಂತರ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಹಿಟ್ಟು ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಮಕ್ಕಳಿಗೆ ಏನಾದರೂ ನೀವು ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ರೆ ಸ್ವಲ್ಪ ಸಾಫ್ಟ್ ಆಗಿದ್ರೇ ಒಳ್ಳೇದು ಅಲ್ವಾ. ತೀರಾ ಬಿರ್ಸಾಗಿಬಿಟ್ರೆ ಅದು ಆರಿದ್ರೆ ತೀರಾ ಬಿರ್ಸಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೆನೆಸಿಟ್ಕೊಂಡ್ಬಿಟ್ಟು ಮಾಡೋದು ಒಳ್ಳೇದು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋ ಅಷ್ಟು ಒಂದು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಹೋಳಿಗೆ ಶೀಟ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಹೋಳಿಗೆ ಶೀಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹತ್ಕೋಬಾರ್ದು ಅಲ್ವಾ, ಹಾಗಾಗಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ. ಇದು ಲಟ್ಸೋ ಅವಶ್ಯಕತೆ ಇಲ್ಲ, ಇದಕ್ಕೆ ನೀವು ತಟ್ಟಿದ್ರೇ ಸಾಕು. ಲಟ್ಸಿದ್ರೆ ಪೂರ್ತಿ ಅಂಟಂಟಾಗಿ ಪೂರ್ತಿ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗೆ ಇದು ತೀರಾ ತೆಳ್ಳಗೂ ಕೂಡ ನೀವು ಒತ್ಕೋಬಾರ್ದು. ಅದನ್ನು ತಟ್ಕೊಳ್ಳೋದಿದ್ರೆ ತೀರಾ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ತೀರಾ ದಪ್ಪನೂ ಆಗಬಾರ್ದು, ತೀರಾ ತೆಳ್ಳನೂ ಆಗಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಅದನ್ನ ತಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನಾನು ಇದು ತಟ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡ್ತೀನಿ. ಯಾಕಂದರೆ ಮಧ್ಯಕ್ಕೆಲ್ಲ ಚೆನ್ನಾಗಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಹೋಲ್ ಮಾಡೋದು, ಎಣ್ಣೆ ಎಲ್ಲ ಒಳಗಡೆ ಹೀರ್ಕೊಳ್ಳಿ ಅಂತ. ಹಾಗೆ ನಾನು ಇಲ್ಲಿ ಒಂದು ಕಡೆ ಹಂಚಿಗೆ ಎಣ್ಣೆ ಹಚ್ಬಿಟ್ಟು ಅದನ್ನ ಮೊದಲಿಗೆ ಕಾಯಕ್ಕೆ ಇಟ್ಬಿಟ್ಟಿದ್ದೆ ಮಾಡೋಕ್ಕಿಂತ ಮುಂಚೆನೆ. ಅದು ಕೂಡ ಬಿಸಿಯಾಗಿದೆ ಹಂಚು. ಅದಕ್ಕೆ ನಾನಿಲ್ಲಿ ಹೋಳಿಗೆ ಶೀಟನ್ನು ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಅದು ಎಲ್ಲ ತಾಲಿಪಟ್ಟು ಹಂಚಿಗೆ ಅಂಟ್ಕೊಂಡು ಬಿಡುತ್ತೆ. ಆವಾಗ ನಾನು ಸ್ಲೋ ಆಗಿ ಎತ್ಕೊಂಡ್ಬಿಡ್ತೀನಿ. ಸೊ ಅದು ಕಿತ್ಕೊಂಡು ಬರೋದಿಲ್ಲ, ನೀಟಾಗಿ ಅದಕ್ಕೆ ಹತ್ಕೊಂಡ್ಬಿಡುತ್ತೆ. ನೋಡಿ, ಮೇಲೆ ನಾನೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅನಿಸಿದ ತಕ್ಷಣ ನೀವು ಅದನ್ನು
ಫ್ಲಿಪ್ ಮಾಡಿ ಹಾಕಬೇಕು. ಅದು ಎರಡೂ ಕಡೆ ಬೇಯಬೇಕಾಗತ್ತೆ ಚೆನ್ನಾಗಿ. ಎರಡೂ ಕಡೆ ನಾನಿಲ್ಲಿ ಬೇಗ ಬೇಗ ಏನಕ್ಕೆ ಹೊಳ್ಸ್ ಹಾಕೊಳ್ತೀನಿ ಅಂತ ಹೇಳಿದ್ರೆ ಸಾಫ್ಟ್ ಆಗಿ ಬರಬೇಕು ಅಂತ. ಒಂದೇ ಕಡೆ ನೀವು ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದಕ್ಕೆ ಇಟ್ಬಿಟ್ರೆ ಬಿರುಸಾಗ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ ತಾಲಿಪಟ್ಟಿ. ನಾನು ಚಪಾತಿ ಆದ್ರೂ ಅಷ್ಟೇ, ರೊಟ್ಟಿ ಆದ್ರೂ ಅಷ್ಟೇ ಸ್ವಲ್ಪ ಬೇಗ ಬೇಗ ಫ್ಲಿಪ್ ಮಾಡಿ ಹಾಕೊಳ್ತೀನಿ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ, ಯಾಕಂದ್ರೆ ಮಕ್ಳಿಗೆ ತಿನ್ನಕ್ಕೆಲ್ಲ ಈಸಿ ಆಗ್ಬೇಕಲ್ವಾ. ಇಲ್ಲ ಅಂತಂದ್ರೆ ಗಟ್ಟಿ ಗಟ್ಟಿ ಬಂದ್ರೆ ಅವ್ರಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಯಾವ ರೀತಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೆಂಗಿದೆ ಅಂತ ಹೇಳೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀವಿ. ಬಾಯ್.